28ಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ಮಳೆಯ ಅಭಾವದಿಂದ ಬರಪೀಡಿತ ಪ್ರದೇಶ ಅಂತೇಳಿ ಘೋಷಣೆ ಮಾಡುವಂತ ಪರಿಸ್ಥಿತಿಯಲ್ಲಿ ಇವತ್ತು ರಾಜ್ಯ ಇದೆ. ಭಾರತೀಯ ಜನತಾ ಪಾರ್ಟಿ ನೇತೃತ್ವದಲ್ಲಿ 7 ತಂಡಗಳನ್ನು ನಾವು ಮಾಡಿದ್ವಿ. ನಮ್ಮೆಲ್ಲ ಪಕ್ಷದ ಮುಖಂಡರು ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಬರ ಅಧ್ಯಯನಕ್ಕೆ ಪ್ರವಾಸನೂ ಕೂಡ ಮಾಡಿದ್ರು. ನಾನಿವತ್ತು ನಮ್ಮೆಲ್ಲ ಶಾಸಕರು, ಪಕ್ಷದ ಎಲ್ಲ ಹಿರಿಯ ಮುಖಂಡರ ಜೊತೆಯಲ್ಲಿ ತುಮಕೂರು, ಮಧುಗಿರಿ, ನೆಲಮಂಗಲ ಈ ಭಾಗದಲ್ಲಿ ಗ್ರಾಮಗಳಿಗೆ ಭೇಟಿಯನ್ನು ಕೊಡ್ತಾ ಇದ್ದೇವೆ, ಹೊಲಕ್ಕೆ ಭೇಟಿಯನ್ನು ನೀಡ್ತಾ ಇದ್ದೇವೆ. ರೈತರನ್ನ ಮಾತನಾಡಿಸಿ ವಾಸ್ತವಿಕ ಸತ್ಯವನ್ನ ಅರ್ಥ ಮಾಡ್ಕೊಳ್ಳುವಂತ ಒಂದು ಪ್ರಯತ್ನ ನಾವು ಮಾಡ್ತಾ ಇದ್ದೇವೆ. ಮೇಲ್ನೋಟಕ್ಕೆ ಗೊತ್ತಾಗ್ತದೆ, ತುಮಕೂರು ಜಿಲ್ಲೆನಲ್ಲಿ ಬಹುತೇಕ ಎಲ್ಲ 10 ತಾಲೂಕುಗಳನ್ನು ಕೂಡ ಬರಪೀಡಿತ ಪ್ರದೇಶ ಅಂತೇಳಿ ಘೋಷಣೆ ಮಾಡಲೇಬೇಕಾದಂತ ಅನಿವಾರ್ಯತೆ ಸೃಷ್ಟಿಯಾಗಿದೆ. ತುಮಕೂರು ಜಿಲ್ಲೆ ಬಹುತೇಕ ಎಲ್ಲಾ ತಾಲೂಕುಗಳು ಕೂಡ ಬರಪೀಡಿತ ಪ್ರದೇಶ ಅಂತ ಹೇಳಿ ಘೋಷಣೆ ಮಾಡಬೇಕಾಗಿದೆ. ಈ ಭಾಗದಲ್ಲಿ ಅತಿ ಹೆಚ್ಚು ಬೆಳೀತಕ್ಕಂಥ ರೈತರು ಬೆಳೆಯುವಂಥದ್ದು ಇವತ್ತು ತೆಂಗು ಬೆಳೀತಾರೆ, ಅದೇ ರೀತಿ ಹಣ್ಣು ತರಕಾರಿಗಳನ್ನು ಕೂಡ ಬೆಳೀತಾರೆ, ರಾಗಿ ಅತಿ ಹೆಚ್ಚು ಬೆಳೀತಾ ಇದ್ದಾರೆ. ನೋಡಿ, ಇವತ್ತೇನು ಹೊಲದಲ್ಲಿ ನಾವು ನಿಂತಿದ್ದೇವೆ, ಪಾಪ ರೈತರು ಹೇಳ್ತಾ ಇದ್ರು 1.5 ತಿಂಗಳಿಂದನೇ ಅವರು ಬಿತ್ತನೆ ಮಾಡಿ ಫಸಲು ಇವತ್ತು ಕೈಗೆ ಬರಬೇಕಾಗಿತ್ತು. ಆದ್ರೆ ಇವತ್ತಿಗೂ ಕೂಡ ಬಿತ್ತನೆ ಇವತ್ತು ಪ್ರಾರಂಭ ಆಗಿಲ್ಲ. ಅಂದ್ರೆ ರೈತರು ಇವತ್ತು ಬಹಳ ಸಂಕಷ್ಟದಲ್ಲಿದ್ದಾರೆ. ನಾನು ರಾಜ್ಯ ಸರ್ಕಾರಕ್ಕೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡ್ತೇನೆ, ರೈತರು ಸಂಕಷ್ಟದಲ್ಲಿರುವಂತ ರೈತರಿಗೆ ಪರಿಹಾರ ಅನ್ನೋದು ರಾಜ್ಯ ಸರ್ಕಾರ ಕೊಡಬೇಕಾಗ್ತದೆ. ಇಡೀ ರಾಜ್ಯದಲ್ಲಿ ಯಾವ ರೀತಿ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ, ರಾಜ್ಯ ಸರ್ಕಾರ ತತ್ಕ್ಷಣ 10,000 ಕೋಟಿ ರೂಪಾಯಿಗಳನ್ನ ಬಿಡುಗಡೆ ಮಾಡಬೇಕಾಗ್ತದೆ. ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದು ಕೈ ಕಟ್ಕೊಂಡು ಕೂತ್ರೆ ಸಾಕಾಗೋದಿಲ್ಲ. ರಾಜ್ಯ ಸರ್ಕಾರ ತತ್ಕ್ಷಣ 10,000 ಕೋಟಿ ಬಿಡುಗಡೆ ಮಾಡಬೇಕಾಗ್ತದೆ. ರೈತರ ಪರಿಸ್ಥಿತಿ ಎಲ್ಲಿಗೆ ಬಂದಿದೆ ಅಂತ ಹೇಳಿದ್ರೆ, ಫಸಲ್ ವಿಮಾ ಯೋಜನೆ ಇನ್ಶೂರೆನ್ಸ್ಗೆ ಹಣ ಕಟ್ಟೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಆ ಇನ್ಶೂರೆನ್ಸ್ ದುಡ್ಡನ್ನ ಕಟ್ಟುವಂತ ಪರಿಸ್ಥಿತಿಲೂ ಕೂಡ ರೈತರಿಲ್ಲ. ಹಾಗಾಗಿ ರೈತರು ಏನು ಬೆಳೆ ವಿಮೆಗೆ ಹಣವನ್ನ ಕಟ್ಟಬೇಕಾಗ್ತದೆ, ಅವರ ಬಾಪ್ತನ್ನ ಅದನ್ನ ರಾಜ್ಯ ಸರ್ಕಾರವೇ ಭರಿಸ್ಬೇಕಾಗ್ತದೆ. ಅಂದ್ರೆ ಪ್ರತಿ ತಾಲೂಕಿಗೆ, ತುಮಕೂರು ಜಿಲ್ಲೆಗೆ ಸೀಮಿತವಾಗಿ ಮಾತನಾಡೋದಾದ್ರೆ, ಪ್ರತಿ ತಾಲೂಕಿಗೆ ಕನಿಷ್ಠ 50 ಲಕ್ಷ ರೂಪಾಯಿಗಳನ್ನ ರಾಜ್ಯ ಸರ್ಕಾರ ಬಿಡುಗಡೆ ಮಾಡಬೇಕಾಗ್ತದೆ. ಯಾವುದಕ್ಕೆ ಅಂತ ಹೇಳಿದ್ರೆ, ರೈತರು ತಮ್ಮ ಪಾಲಿನ ಬೆಳೆ ವಿಮೆಯನ್ನು ಕಟ್ಟಬೇಕಾಗುತ್ತೆ, ಅದರ ಬಾಬ್ತು ಕನಿಷ್ಠ 50 ಲಕ್ಷ ರೂಪಾಯಿ ಕಟ್ಟಬೇಕಾಗ್ತದೆ. ಮೂರನೇದಾಗಿ, ಇವತ್ತು ಕುಡಿಯೋ ನೀರಿನ ಹಾಹಾಕಾರ ಇವಾಗಲೇ ಅಂತ ಪರಿಸ್ಥಿತಿ ಇದೆ. ಕೇವಲ ಮಳೆ ಮೋಡ ಇದೆ ಹೊರತು ಮಳೆ ಬರ್ತಾ ಇಲ್ಲ. ಹೇಮಾವತಿಲೂ ಕೂಡ ನೀರಿಲ್ಲ, ಈ ಭಾಗದ ಕೆರೆ ಕಟ್ಟೆಗಳಲ್ಲಿ ನೀರಿಲ್ಲ. ಜಾನುವಾರುಗಳಿಗೆ ಇವತ್ತು ಕುಡಿಯೋ ನೀರಿನ ಹಾಹಾಕಾರ ಈಗಾಗಲೇ ಸೃಷ್ಟಿಯಾಗಿದೆ. ಮಾನ್ಯ ಮುಖ್ಯಮಂತ್ರಿಗಳು 1 ಕೋಟಿ ರೂಪಾಯಿಗಳನ್ನ ಬಿಡುಗಡೆ ಮಾಡಿದ್ದಾರೆ ಪ್ರತಿ ತಾಲೂಕಿಗೆ. ಅದರಿಂದ ಏನೂ ಕೂಡ ಸಾಕಾಗೋದಿಲ್ಲ. ಹಾಗಾಗಿ ಮುಖ್ಯಮಂತ್ರಿ ಮತ್ತೊಂದು ವಿನಂತಿ ಏನಪ್ಪಾ ಅಂತ ಹೇಳಿದ್ರೆ, ಇನ್ನೂ 2 ಕೋಟಿ ರೂಪಾಯಿಗಳು ಪ್ರತಿ ತಾಲೂಕಿಗೆ ತುಮಕೂರು ಜಿಲ್ಲೆಯಲ್ಲೇ ಬಿಡುಗಡೆ ಮಾಡಬೇಕಾಗ್ತದೆ. ಯಾವುದಕ್ಕೆ? ಕುಡಿಯೋ ನೀರಿಗೋಸ್ಕರ. ಅಷ್ಟು ಕೆಟ್ಟ ಪರಿಸ್ಥಿತಿಗಾಗಲೇ ಬಂದು ನಿಂತಿರುವಂಥದ್ದು. ಹಾಗಾಗಿ ಇವೆಲ್ಲವನ್ನು ನೀವು ಗಮನಿಸ್ತಾ ಇದ್ರೆ, ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ ಆಗ್ರಹ ಪಡಿಸುವಂಥದ್ದು, ರೈತರ ಬೆಳೆ ವಿಮೆ ಏನಿದೆ ರಾಜ್ಯ ಸರ್ಕಾರವೇ ಭರಿಸಬೇಕಾಗ್ತದೆ. ಕುಡಿಯೋ ನೀರಿಗೆ ಪ್ರತಿ ತಾಲೂಕಿಗೆ 1 ಕೋಟಿ ಸಾಕಾಗೋದಿಲ್ಲ, 2 ಕೋಟಿ ರೂಪಾಯಿಗಳನ್ನ ಬಿಡುಗಡೆ ಮಾಡಬೇಕಾಗ್ತದೆ. ಮೂರನೇದು, ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದ್ರೆ ಸಾಕಾಗೋದಿಲ್ಲ. ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗಲೂ ಕೂಡ ನಾವು ನೋಡಿದ್ದೇವೆ ಯಾವ ರೀತಿ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿಗಳಾಗಿ ಯಾವ ರೀತಿ ನಡ್ಕೊಂಡ್ರು ಅಂತೇಳಿ. ಹಾಗಾಗಿ ಸರ್ಕಾರಕ್ಕೆ ನಾ ಹೇಳುವಂಥದ್ದು, 10,000 ಕೋಟಿ ರೂಪಾಯಿಗಳನ್ನ ಬೇರೆ ಬೇರೆ ಜಿಲ್ಲೆಗಳಿಗೆ ಒಟ್ಟು ಬಿಡುಗಡೆ ಮಾಡಿದ್ರೆ ಅಲ್ಲಿ ರೈತರಿಗೆ ಪರಿಹಾರ ಕೊಡೋದಕ್ಕೆ ಸಾಧ್ಯ ಆಗ್ತದೆ. ಆ ನಿಟ್ಟಿನಲ್ಲೂ ಕೂಡ ರಾಜ್ಯ ಸರ್ಕಾರ ಕ್ರಮವನ್ನ ಕೈಗೊಳ್ಳಬೇಕು ಅಂತೇಳಿ ತಮ್ಮ ಮುಖ್ಯನ ನಾನು ಮಾನ್ಯ ಮುಖ್ಯಮಂತ್ರಿಗಳು ಒತ್ತಾಯವನ್ನು ಮಾಡ್ತಾ ಇದ್ದೇನೆ. ಇನ್ನೊಂದು ಬಹಳ ಪ್ರಮುಖವಾಗಿ, ಇನ್ನೊಂದು ಪ್ರಮುಖವಾಗಿ ರೈತರು ಅವರು ಹೇಳ್ಕೊಂಡಿರುವಂಥದ್ದು, ಇಂಥ ಸಂಕಷ್ಟದ ಸಂದರ್ಭದಲ್ಲಿ ಬೋರ್ ಇದ್ರೂ ಕೂಡ ಈಗ ಅಂತರ್ಜಲ ಕುಸಿತಾ ಇರ್ತಕ್ಕಂಥದ್ದು ಒಂದ್ ಕಡೆ ಆದ್ರೆ, ವಿದ್ಯುತ್ತಿನ ಕಣ್ಣಾ ಮುಚ್ಚಾಲೆಯಿಂದ ವಿದ್ಯುತ್ ಸಮರ್ಪಕವಾಗಿ ಕೊಡದೇ ಇರೋದ್ರ ಪರಿಣಾಮವಾಗಿ ರೈತರು ತೊಂದರೆ ಅನುಭವಿಸ್ತದೆ. ಯಾರು ತೋಟಗಾರಿಕೆ ಇದೆ, ತೆಂಗು ಅಡಿಕೆ ಬೆಳೀತಾ ಇದ್ದಾರೆ, ಆಗ ಅವರು ಅನುಕೂಲ ಆಗಬೇಕು ಅಂತ ಹೇಳಿದ್ರೆ
3 ಫೇಸು 3 ಫೇಸು 7 ಗಂಟೆಗಳ ಕಾಲ ವಿದ್ಯುತ್ತನ್ನು ಕೂಡ ಕೊಡಬೇಕಾಗ್ತದೆ. ಇವೆಲ್ಲವನ್ನೂ ಕೂಡ ರಾಜ್ಯ ಸರ್ಕಾರ ಗಮನಿಸಬೇಕು. ಕೇಂದ್ರ ಸರ್ಕಾರ ಬೊಟ್ಟು ಮಾಡ್ತಾ ಇದೆ. ಕೇಂದ್ರಕ್ಕೆ ಈ ವರದಿ ಏನಾದ್ರು ಕೊಡ್ತೀರಾ ಕೇಂದ್ರ ಸರ್? ಪರಿಹಾರ ಕೊಡಬೇಕು ಅಂತ ಏಕಾಏಕಿ ಕೊಡಬೇಕು. ನೋಡಿ, ಪ್ರತಿ ಬಾರಿನೂ ಕೂಡ ಇದೇನು ಹೊಸದೇನಲ್ಲ. ಬರ, ನೆರೆ ಬರ್ತಕ್ಕಂಥದ್ದು ಇದು ಸಹಜ. 5 ವರ್ಷಕ್ಕೊಮ್ಮೆ 4 ವರ್ಷಕ್ಕೊಮ್ಮೆ ಇಂಥ ಪರಿಸ್ಥಿತಿ ನಮ್ಮ ರಾಜ್ಯದಲ್ಲೂ ಕೂಡ ನಾವು ನೋಡ್ತಾ ಇದ್ದೇವೆ. ಆದ್ರೆ ಏನು ಇವತ್ತು ರಾಜ್ಯ ಸರ್ಕಾರ ಬರ ಬಂದಂತ ಸಂದರ್ಭದಲ್ಲಿ ಫಸ್ಟ್ ರಾಜ್ಯ ಸರ್ಕಾರ ತನ್ನ ಜವಾಬ್ದಾರಿಯನ್ನ ನಿರ್ವಹಿಸಬೇಕಾಗ್ತದೆ. ತತ್ಕ್ಷಣ ಒಂದು 10,000 ಕೋಟಿ ಬಿಡುಗಡೆ ಮಾಡಿ ಆಮೇಲೆ ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡ್ತಕ್ಕಂಥದ್ದು ಸಹಜ. ಕೇಂದ್ರ ಸರ್ಕಾರದ ಅಧಿಕಾರಿಗಳ ತಂಡನೂ ಕೂಡ ಬರ್ತದೆ. ಕೇಂದ್ರ ಸರ್ಕಾರದ ಪಾಲೇನು ಬರಬೇಕು ಅದು ಬಂದೇ ಬರ್ತದೆ. ಆದ್ರೆ ಕೇಂದ್ರ ಸರ್ಕಾರದ ಪಾಲ್ ಬರಬೇಕು ಅಂತೇಳಿ ರಾಜ್ಯ ಸರ್ಕಾರ ಕೈ ಕಟ್ಕೊಂಡು ಕೂತ್ರೆ ಖಂಡಿತ ರಾಜ್ಯದ ರೈತರಿಗೆ ಅನ್ಯಾಯ ಮಾಡಿದಂತಾಗ್ತದೆ, ದ್ರೋಹ ಬಗೆದಂತಾಗ್ತದೆ. ಹಾಗಾಗಿ ರಾಜ್ಯ ಸರ್ಕಾರ ತತ್ಕ್ಷಣ ಹಣ ಬಿಡುಗಡೆ ಮಾಡಬೇಕು ಅನ್ನುವ ಆಗ್ರಹವನ್ನ ಮಾಡ್ತಾ ಇದ್ದೇವೆ. ಕೇಂದ್ರದಲ್ಲಿ ನಿಮ್ದೇ ಸರ್ಕಾರ ಇದೆ, ನೀವು ಪ್ರವಾಸ ಮಾಡ್ತಾ ಇದ್ದೀರಾ. ಈ ವರದಿಯನ್ನೇನಾದ್ರೂ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಿ ಅವರ ಮನವೊಲಿಸುವಂತ ಕೆಲಸ ಏನಾದ್ರು ಮಾಡ್ತೀರಾ? ನೋಡಿ, ಕಾವೇರಿ ವಿಚಾರದಲ್ಲಿ ಸುಮ್ಮನೆ ಒಂದು ಉದಾಹರಣೆ ಕೊಡ್ತೇನೆ. ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಇರ್ಬೋದು, ರೆಗ್ಯುಲೇಟರಿ ಅಥಾರಿಟಿ ಇರ್ಬೋದು, ಏನು ಆದೇಶ ಕೊಟ್ಟಾಗ ಫಸ್ಟ್ ನೀರು ಬಿಟ್ಟು ಬನ್ನಿ, ಆಮೇಲೆ ನಾವೇನು ತೀರ್ಪು ಕೊಡ್ಬೇಕು ಅಂತ ಕೊಡ್ತಾರೆ. ಕೇಂದ್ರ ಸರ್ಕಾರ ಕೂಡ ಬರದ ವಿಚಾರ ಇರ್ಬೋದು, ನೆರೆ ವಿಚಾರದಲ್ಲಿ ಇರ್ಬೋದು, ಸಹಕಾರ ಕೊಡಲ್ಲ ಅಂತ ಯಾವತ್ತೂ ಕೂಡ ಹೇಳಿಲ್ಲ. ಸಹಕಾರ ಕೇಳುವ ಮುಂಚಿತವಾಗಿ ರಾಜ್ಯ ಸರ್ಕಾರ ತನ್ನ ಜವಾಬ್ದಾರಿಯನ್ನ ನಿರ್ವಹಿಸಬೇಕಾಗ್ತದೆ. ಹಣವನ್ನ ಬಿಡುಗಡೆ ಮಾಡಬೇಕಾಗ್ತದೆ. ರೈತರ ಸಂಕಷ್ಟಕ್ಕೆ ಪರಿಹಾರವನ್ನ ಕೊಡಬೇಕಾಗ್ತದೆ. ಆಮೇಲೆ ಕೇಂದ್ರ ಸರ್ಕಾರಕ್ಕೆ ಏನು ಆಗ್ರಹ ಪಡಿಸ್ಬೇಕು, ಏನು ಮನವಿ ಮಾಡ್ಬೇಕು ಅದನ್ನ ಮಾಡ್ಬೇಕಾಗತ್ತೆ. ನಿಮ್ಮ ವರದಿ ಯಾವುದೇ ಸಮಸ್ಯೆ ಕೂಡ ಆ ಬಗ್ಗೆ ರಾಜ್ಯದ ಧ್ವನಿ ಎತ್ತಾ ಇಲ್ಲ ಅಂತ. ನಾನು ಮತ್ತೆ ಹೇಳ್ತಾ ಇದ್ದೇನೆ, ರೈತರು ಸಂಕಷ್ಟದಲ್ಲಿದ್ದಾಗ ರಾಜ್ಯ ಸರ್ಕಾರ ಒಂದು ಚುನಾಯಿತ ಸರ್ಕಾರ ಇದೆ. ಇಲ್ಲೇನು ರಾಷ್ಟ್ರಪತಿ ಆಡಳಿತ ಇಲ್ಲ, ಒಂದು ಚುನಾಯಿತ ಸರ್ಕಾರ ಇದೆ. ಮುಖ್ಯಮಂತ್ರಿಗಳಿದ್ದಾರೆ, ಹರಸಾಹಸ ಮಾಡಿ ನೆನ್ನೆ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಕೂಡ ಮಾಡ್ಕೊಂಡಿದ್ದಾರೆ. ತತ್ಕ್ಷಣ ಕೃಷಿ ಸಚಿವರನ್ನ ಯಾರು ಅಂತೇಳಿ ರಾಜ್ಯ ಜನತೆಗೆ ತಿಳಿಸ್ಕೊಡ್ಲಿ, ತೋಟಗಾರಿಕೆ ಸಚಿವರು ಯಾರು ಅಂತೇಳಿ ಜನರಿಗೆ ಹೇಳಲಿ. ಜೊತೆಗೆ ಇವತ್ತು ಕಂದಾಯ ಸಚಿವರು ಕೂಡ ಇದ್ದಾರೆ. ಅವರು ಅಖಾಡಕ್ಕೆ ಇಳಿದು ಪರಿಸ್ಥಿತಿಯನ್ನ ಅವಲೋಕನ ಮಾಡಿ ರಾಜ್ಯ ಸರ್ಕಾರ ಏನ್ ಪರಿಹಾರ ಕೊಡಬೇಕು ಅದ್ರ ಬಗ್ಗೆ ಫಸ್ಟ್ ಇತ್ಯರ್ಥ ಮಾಡ್ಲಿ, ತೀರ್ಮಾನವನ್ನ ಮಾಡ್ಲಿ. ಬರದ ವಿಚಾರದಲ್ಲಿ ಬಿಜೆಪಿ ರಾಜಕೀಯ ಮಾಡ್ಲಿಕ್ಕೆ ಹೊರಟಿದೆ ಅಂತ ಕಾಂಗ್ರೆಸ್ ಆರೋಪವನ್ನು ಮಾಡ್ತಾ ಇರ್ತಕ್ಕಂಥದ್ದು. ವಾಸ್ತವಿಕ ಸತ್ಯವನ್ನ ರಾಜ್ಯ ಸರ್ಕಾರಕ್ಕೆ ಮನವರಿಕೆ ಮಾಡುವಂತ ಪ್ರಯತ್ನ ರೈತರ ಪರವಾಗಿ ನಾವು ಮಾಡ್ಬೇಕಾಗಿರ್ತಕ್ಕಂಥ ನಮ್ಮ ಕರ್ತವ್ಯ ಇದೆ. ಅದನ್ನ ನಾವು ನಮ್ಮ ಸುರೇಶ್ ಗೌಡ್ರಾಗ್ಲಿ, ನಾರಾಯಣ ಸ್ವಾಮಿ ಅವರಾಗ್ಲಿ, ನಮ್ಮ ಜ್ಯೋತಿ ಗಣೇಶ್ ಅವರು, ನಮ್ಮೆಲ್ಲ ಪಕ್ಷದ ಪ್ರಮುಖರು, ವೆಂಕಟಮುನಿಯಪ್ಪನವರು ಕೂಡ ಇದ್ದಾರೆ. ನಾವು ಬಂದಿರೋ ಉದ್ದೇಶ ಖಂಡಿತ ನಾವು ರಾಜಕಾರಣ ಮಾಡೋಕೆ ಬಂದಿಲ್ಲ. ರಾಜಕಾರಣ ಮಾಡೋದಾದ್ರೆ ನಾವು ಬೆಂಗಳೂರಿನಲ್ಲೇ ಕೂತ್ಕೊಂಡು ಪ್ರೆಸ್ ಮೀಟ್ ಮಾಡ್ಬೋದಾಗಿತ್ತು. ನಾವು ಕೂಡ ವಾಸ್ತವಿಕ ಪರಿಸ್ಥಿತಿಯನ್ನ ಅರ್ಥ ಮಾಡ್ಕೊಂಡು ಆಮೇಲೆ ಮಾತನಾಡಬೇಕು ಅಂತ ನಾವು ಮಾಡ್ತಾ ಇರುವಂತ.